ತಗೊಂಡು ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕಡೆ ತಿರುಗಾಡಿ ಎಸ್ ಟಿ ಹೋರಾಟದ ಉದ್ದೇಶದ ಜೊತೆಗೆ ಸಮಾಜ ಸಂಘಟನೆ ಉದ್ದೇಶ ಕೂಡ ಹೀಗಾಗಿ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಜಿಲ್ಲೆಗಳು ಕಾಂಗ್ರೆಸ್ ಮೇಂಟೈನ್ ಮಾಡಬೇಕು, ಬಸ್ಸಿನ ಕಾಂಗ್ರೆಸ್ ಎಲ್ಲ ತಾಲೂಕು ಬಸ್ಬೇಕು, ಎಲ್ಲ ಜಿಲ್ಲೆಗಳು ಬಸ್ಬೇಕು, ಮತ್ತೆ ಜನರ ಸೇರಿಸಬೇಕು, ಹೋರಾಟ ಮಾಡಬೇಕು, ಜನರಿಗೆ ದುರ್ಬಳಕೆ ಎಷ್ಟು ಸಭೆಗೆ ಜನರನ್ನ ಪ್ರೋತ್ಸಾಹಿಸಬೇಕು. ಈ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿದ್ರು. ಅವ್ರು ಹೋದ ನಂತರ ಇಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮಗಳೇ ಆಗಿಲ್ಲ. ಅವರ ಅನೇಕ ಕಿರಿಯ 30 ವರ್ಷಗಳ ಹೋರಾಟ ನಿರಂತರವಾಗಿ ಅನೇಕ ಹೋರಾಟಗಳು ಅವರ ನೇತೃತ್ವದಲ್ಲಿ ಯಾದಗಿರಿಯಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು, ಒಂದ್ಸಲ ಬಾಪೂರಾವ್ ನೇತೃತ್ವದಲ್ಲಿ ಯಾಣಾವತಿಯಲ್ಲಿ ಕಾರ್ಯಕ್ರಮ ಆಯಿತು, ಸುಣಗಾರ ಎಂಎಲ್ಎ ನೇತೃತ್ವದಲ್ಲಿ ಬಿಜಾಪುರದಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು, ಗುಲ್ಬರ್ಗದಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ರು. ಈಗಾಗಲೇ ಮಾಜಿ ಆಗಿರ್ತಕ್ಕಂಥ ರಾಷ್ಟ್ರಪತಿ ರಾಮನಾಥ್ ಕೋವಿಂದರನ್ನ 2 ಬಾರಿ ನೋಡಿರ್ತಕ್ಕಂಥ ಕಷ್ಟ. ಆವಾಗ ರಾಷ್ಟ್ರಪತಿ ರಾಮನಾಥ್ ಕೋವಿಂದರು ರಾಷ್ಟ್ರ ಮಟ್ಟದ ಸಮಾಜದ ಅಧ್ಯಕ್ಷ ಆಗಿದ್ದರು. ಅವರನ್ನ 2 ಬಾರಿ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ, ಸಿದ್ದರಾಮಯ್ಯ ಕರೆಸಿದರು. ಆದರೆ ಈ ವಿಶೇಷ ನಮ್ಮ ಸಮಾಜದ ಹೃದಯ ನಂಬಿಕೆ ರಾಮನಾಥ್ ಕೋವಿಂದರು ರಾಷ್ಟ್ರಪತಿ ಆದ ಸಂದರ್ಭದಲ್ಲಿ ಬಿಟ್ಟಲ್ಲಿ ಇರ್ತಿದ್ದೆ. ನಮಗೆಲ್ಲರಿಗೂ ಒಂದು ಮನಸ್ಸಿಗೆ ಹೊರಗಾರ ಈ ಸಂದರ್ಭದಲ್ಲಿ ಬಿಟ್ಟಲ್ಲಿದ್ದ ಡೆಫಿನೆಟ್ ಆಗಿ ನಮ್ಮ ನೆನಪಾದ ಎಷ್ಟೇ ಆಗ್ತಿದ್ದೇನೋ ಅಂತ ಭಾವನೆ. ಯಾಕಂದ್ರೆ ರಾಮನಾಥ್ ಕೋವಿಂದ ಬಿಟ್ಟಲ್ಲಿದ್ದ ತುಂಬಾ ಒಂದು ಅದ್ಭುತ ಸಂಸ್ಥೆ. ಅವ್ರು ಹೋಗಿ ರಾಮನಾಥ್ ಭೇಟಿಯಾಗಿ ಈ ರಾಷ್ಟ್ರಪತಿ ಏನಾದ್ರು ಪ್ರಧಾನಮಂತ್ರಿಗಳ ಒತ್ತಡ ಹೇಳಿ ನಮ್ಮ ಸಮಾಜ ಎಷ್ಟೇ ತರಬೇಕಂತ ಒತ್ತಡ ಖಂಡಿತ ಭಾವನೆ. ಆದರೆ ವಿಚಾರ ಬಿಟ್ಟಲ್ಲೆಲ್ಲರೂ 60 ವರ್ಷಕ್ಕೆ ನಮ್ಮೆಲ್ಲರೂ ಬಿಟ್ಟು ಆದರೂ ಅವ್ರು ಬಿಟ್ಟು ಹೋದ್ರು ಕೂಡ ಅನೇಕ ಜನ ಬರೀ ಬಿಟ್ಟಲ್ಲೆಲ್ಲ ಬೆಳೆಸಿದ್ದಾರೆ.